ಸ್ಯಾಮ್ ನೋಡಿ ಗೈಸ್, ಅವಳದೇ ಮದುವೆ ತರ ನೀಟಾಗಿ ರೆಡಿ ಆಗಿದ್ದಾಳೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾರೆ ಬೋತ್ ಆಂಟೀಸ್. ನನ್ ಮಗ ದಕ್ಷ ಅವ್ರ ಕ್ಲಾಸ್ಮೇಟ್ ಆಗಿ ಎಲ್ಲಾರ್ಗು ಬಿಗ್ ಫ್ಯಾನ್ ಅಂತೆ ಕಾರ್ತಿಕ್ಗೆ. ನನ್ ಮಗಂಗೆ ರೇಗಿಸ್ತಿರ್ತಾರಂತೆ, ಕಾರ್ತಿಕ್ ಅಣ್ಣ ನಿನಗೆ ಗೊತ್ತಿಲ್ಲ ಬಿಡೋ ಅಂತ. ಗೈಸ್ ಅವಳು ಅಲ್ಲೂ ಅಷ್ಟೇ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸಾಕು ಕಿರ್ಚ್ಬೇಡ, ನಾರ್ಮಲ್ ಆಗಿ ಯೋ ಕಿರ್ಚದ್ ನೀನು, ನಾನಲ್ಲ. ಅದೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಸಾಕು. ನನಗೆ ವ್ಲಾಗಿಂಗ್ ಹೇಳ್ಕೊಡಂಗ ಆಗೋದ ಅರ್ಜುನ್. ಸೊ ಗೈಸ್, ಇವತ್ತು ತಮ್ನೇಲಲ್ಲಿ ನೀವೆಲ್ಲ ನೋಡ್ದಂಗೆ ಒಂಚೂರು ಮದುವೆ ಫಂಕ್ಷನು ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಸ್ಯಾಮ್ ಅವರ ಸಿಸ್ಟರ್ ಇನ್ ಲಾ ಅವರ ಮದುವೆ, ಅಂದರೆ ಅಭಿ ಅವರ ಅಕ್ಕ ಮದುವೆ ನಡೀತಿದೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಆ್ಯಂಡ್ ನಾನು ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ದೀನಿ. ಫ್ಯಾಮಿಲಿ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ಸಿಸ್ಟರ್ ಅಲ್ಲ, ಅಭಿ ಸಿಸ್ಟರ್ ಅಂದಿದ್ದು. ನೀನ್ ಸ್ಯಾಮ್ ಸಿಸ್ಟರ್ ಅಂತ ಕುತ್ಕೊಂಡು ವ್ಲಾಗ್ನ ಫಸ್ಟಿಂದ ನೋಡು, ಕರೆಕ್ಷನ್ ಆಮೇಲೆ ಮಾಡೋಣ ಆಯ್ತಾ? ವ್ಲಾಗ್ ನೋಡ್ಬಿಟ್ಟು ಆಮೇಲೆ ನೀನೇ ಕರೆಕ್ಷನ್ ಮಾಡು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್, ನಾನೆಲ್ಲ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಅರ್ಜುನ್ ಇದ್ದಾನೆ ನನ್ನ ಜೊತೆ, ಆ್ಯಂಡ್ ಅರ್ಜುನ್ ಕಸಿನ್ ಆದಿ ಇದ್ದಾನೆ. ಸೊ ನಾವು 3 ಜನ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇನ್ನೊಂದು ಕಾರಲ್ಲಿ ಸಾಹಿತ್ಯ, ಆದಿತ್ಯ ಮತ್ತು ಇಬ್ಬರೇ ಬರ್ತಾ ಇದ್ದಾರೆ. ಅಲ್ಲೋಗಿ ಫುಲ್ ಫ್ಯಾಮಿಲಿನೆಲ್ಲ ಒಂದು ರೌಂಡ್ ಇಂಟ್ರಡ್ಯೂಸ್ ಮಾಡಿಸಿ ಸ್ಯಾಮ್ ಹೆಂಗೆ ಕಾಣಿಸಿದ್ರೆ ನೋಡೋಣ. ಆ್ಯಂಡ್ ವೆನು ಕೂಡ ಅಷ್ಟೇ ಗೈಸ್, ಸ್ಯಾಮ್ ಮದುವೆ ಆಗಿದ್ದ ಜಾಗನೇ. ಸೊ ಸ್ಯಾಮ್ ಮದುವೆ ಟೈಮಲ್ಲಿ ನಾನು ವ್ಲಾಗ್ ಮಾಡಿಲ್ಲ ಅಂತ ಮೊಕ್ ಸರಿಯಾಗಿ ಉಗ್ದುಬಿಟ್ಟಿದ್ರು ನನ್ನ ಮನೇಲಿ. ಬಟ್ ಇವತ್ತು ಅದೇ ಜಾಗಕ್ಕೆ ಹೋಗಿ ಒಂಚೂರು ಎಷ್ಟಾಗುತ್ತೋ ಎಲ್ಲ ತೋರಿಸಿ ರೆಕಾರ್ಡ್ ಮಾಡೋಣ, ನೋಡೋಣ ಇಡೀ ವ್ಲಾಗ್ ಹೆಂಗೆ ಹೋಗುತ್ತೆ. ಆ್ಯಂಡ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಟ್ ನೌ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟ್ ರೀಚ್ ಆದ್ವಿ ವೆನು. ಆ್ಯಂಡ್ ವಿ ಹ್ಯಾವ್ ಆದಿ ಇಲ್ಲಿ. ಅವರಿಬ್ಬರಲ್ಲಿ ಏನಕ್ಕೆ? ಓ ಓಕೆ. ಸಾಹಿತ್ಯ ಬಾ ಗೈಸ್. ಆ್ಯಂಡ್ ಸಾಹಿತ್ಯ ನೋಡಿ ಗೈಸ್, ಕೆಲಸ ಮಾಡ್ಕೊಂಡಿದ್ದಾಳೆ. ಏನೇನೋ ನೀಟಾಗಿ ರೆಡಿ ಆಗಿಬಿಡ್ತೀಯಾ? ಆಯಿತಾ, ರೆಡಿನಾ? ಹಾಂ, ಇವಾಗ ತೋರಿಸ್ಬೋದಾ ವ್ಲಾಗಲ್ಲಿ? ಗೈಸ್ ಅವಳು ಡೆಡಿಕೇಶನ್ ನೋಡಿ, ಲ್ಯಾಪ್ಟಾಪ್ ತೊಗೊಂಡು ಬಂದಿದ್ದಾಳೆ, ನೀಟಾಗಿ ರೆಡಿ ಆಗಿಬಿಟ್ಟು. ತೋರಿಸು ಸಾಹಿತ್ಯ, ಶೋ ಮಿ ಆಫ್ ಇಟ್. ನೈಸ್. ಹಾಂ, ಪೋಸ್ ಮಾಡಮ್ಮ. ಓಕೆ, ಹಾಂ, ಓಕೆ, ಫೈನ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಬಿಡು. ಸೊ ಸಾಹಿತ್ಯ ಇಲ್ಲಿ ರೆಡಿಯಾಗಿ ಬಂದಿದ್ದಾಳೆ. ಅವಳು ಲ್ಯಾಪ್ಟಾಪು ಎತ್ಕೊಂಡು ಒಳಗಡೆ ಮದುವೆ ಹಾಲಿಗೆ ಬರ್ತಾಳಂತೆ. ನಾನು ಹೇಳಿದೆ ಕಾರಲ್ಲಿ ಇಟ್ಬಿಟ್ಟು ಬಾ, ಒಂದು 1/2 hour ಬ್ರೇಕ್ ಅಂತ ಹೇಳ್ಬಿಟ್ಟು ಅಂತ. ಆ್ಯಂಡ್ ಅರ್ಜುನ್ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ಯಾರ ಜೊತೆ ಅಂತ ಗೊತ್ತಿಲ್ಲ, ಬಟ್ ಮಾತಾಡ್ಕೊಂಡು ಅಲ್ಲೇ ನಿಂತಿದ್ದಾನೆ. ಬಾರೋ ಬೇಗ ಬಾ. ಸೊ ಆ್ಯಂಡ್ ಆದಿ ಗೈಸ್ ಎಲ್ಲ ಫೋನ್ ಹಿಡ್ಕೊಂಡಿದ್ದಾರೆ. ಸೊ ಆದಿ ಫುಲ್ ಫಾರ್ಮಲ್ಲಿ ಹಾಕ್ಕೊಂಡೆಲ್ಲ ರೆಡಿ ಆಗಿದ್ದಾನೆ. ಇವಾಗ ಒಳಗಡೆ ಹೋಗಿ ಸ್ಯಾಮು, ಪ್ರಕೃತಿ ಎಲ್ಲ ಬಂದಿರ್ತಾರೆ. ಹೋಗ್ಬಿಟ್ಟು ಎಲ್ಲರೂ ನೋಡ್ಕೊಂಡು ಮಾತಾಡ್ಸೋಣ ಎಲ್ಲ ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಗೈಸ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಬಟ್ ಅಂದರೂ ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಯಾಮ್ ನೋಡಿ ಗೈಸ್, ಅವಳದೇ ಮದುವೆ ಥರ ನೀಟಾಗಿ ರೆಡಿ ಆಗಿದ್ದಾಳೆ. ಆ್ಯಂಡ್ ನಮ್ಮಮ್ಮ ಅರ್ಜುನ್ ಫೈನಲಿ ಬಂದ. ಆ್ಯಂಡ್ ವಿ ಹ್ಯಾವ್ ಅಭಿ, ಇಬ್ರು ಚೆನ್ನಾಗಿ ರೆಡಿ ಆಗಿದ್ದಾರೆ. ಅವ್ರ ಮದುವೆ ತರ ಕಾಣ್ತಾ ಇದಾರೆ. ಓ ಬ್ರೋ, ನಾನು ಅದೇ ಹೇಳಿದೆ ಬ್ರೋ, ನಿಜ ನಿಮ್ಮ ಮದುವೆ ಥರನೇ ಕಾಣಿಸ್ತಾ ಇದ್ದೀರಾ, ಸೇಮು, ಸೀರಿಯಸ್ಗೆ. ಹೌದು, ಅರ್ಜುನ್ ನಿಮ್ಮ ಅಣ್ಣ ಮೀಟ್ ಮಾಡ್ಬೇಕಂತೆ. ಅದೇ. ಸೊ ಹಾಲ್ ನೋಡಿ ಗೈಸ್ ಹಿಂಗಿದೆ. ಆ್ಯಂಡ್ ನಂದಿನಿ ಅಕ್ಕ ನೋಡಿ, ಅವರು ಫುಲ್ ನೀಟಾಗಿ ರೆಡಿಯಾಗಿ ಬಂದಿದ್ದಾರೆ ಗೈಸ್. ಇವಾಗ ಬ್ರೈಡ್ ಮತ್ತು ಗ್ರೂಮ್ನ ತೋರಿಸ್ತೀನಿ ನೋಡಿ. ಸೊ ಅದು ಅಭಿ ಅವರ ಅಕ್ಕ. ಹಾಂ ಗೈಸ್, ಅದು ಅಭಿ ಅವರ ಅಕ್ಕ, ಮತ್ತು ದಟ್ ಇಸ್ ದ ಗ್ರೂಮ್. ಸೊ ನೋಡಿ, ಸೊ ಇವ್ರ ಮದುವೆಗೆ ಬಂದಿದ್ದು. ಇವಾಗ ಸ್ಯಾಮು ಬಂದು ಇವಾಗ ಸ್ಟೇಜ್ಗೆ ಹೋಗಿ ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂಡು ಹೋಗುವ. ಹೌ ಡು ಯು ಫೀಲ್ ಸ್ಯಾಮ್? ಇವಾಗ ಹೇಳೋ. ಸಾರಿ, ಮೈಕ್ ಇದೆ ಕೇಳಿಸಲ್ಲ. ಇವಾಗ ಹೇಳೋ. ಎಲ್ಲರೂ ನಂಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಏನಂತ? ಗುಡ್. ನಿಜ ದೇವರಣ್ಣ, ನಿನ್ ಮದ್ವೆ ತರನೇ ಇದೆ. ಅದು ಸೇಮ್ ಜಾಗ ಬರಲ್ಲ ನನ್ಗೆ. ಆಕ್ಚುಲಿ ಏನೋ ಒಳ್ಳೆ ನಿನ್ ಮದ್ವೆಗೆ ಮತ್ತೆ ರಿಲೀವ್ ಮಾಡೋ ತರ ಬರ್ತಿದೆ. ನಿನ್ ಮದ್ವೆಗೆ ಅಂತೂ ವ್ಲಾಗ್ ಮಾಡಿಲ್ಲ. ಎಲ್ಲರೂ ಹೇಳಿ ವ್ಲಾಗರ್ಸ್ ಹೇಳಿ ನಿಂಗೆ ಉಗ್ದು ಎಲ್ಲ ಬಿಟ್ಟಿದ್ದಾರೆ. ಫೈನಲಿ ಅಟ್ಲೀಸ್ಟ್ ಇದಾರು ಆಯ್ತಲ್ಲ. ಅದೇ ತೋರಿಸ್ದೆ ಇವಾಗ ಪ್ರೂಫ್. ಬಟ್ ಜಾಗ ಸಕ್ಕತ್ತಾಗಿದೆ ಗೈಸ್, ನಂಗೆ ಹೆವಿ ಇಷ್ಟ. ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ ಗೈಸ್. ಇವಾಗ ಜಸ್ಟ್ ಊಟಕ್ಕೆ ಕುತ್ಕೊಂಡ್ವಿ. ಆ್ಯಂಡ್ ಎಲ್ಲ ಬಡಿಸ್ತಾ ಇದ್ದಾರೆ, ಸಕ್ಕತ್ತಾಗಿದೆ ಗೈಸ್. ಸೊ ಪನ್ನೀರ್ ನಾನು ಎಕ್ಸ್ಟ್ರಾ ಹಾಕ್ಸ್ಕೊಂಡೆ. ಆ್ಯಂಡ್ ರಸ್ಮಲೈ ಅಷ್ಟೇ ಎಕ್ಸ್ಟ್ರಾ ಹಾಕ್ಸ್ಕೊಂಡೆ. ಇವನು ಜ್ಞಾಪಿಸ್ಕೊಂಡೇ ಇಲ್ಲ, ಮರ್ತೋಗಿದ್ದ. ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ದ. ಹಾಂ, ನಾನೀಗ ದೇವರು. ಸೊ ನೆಕ್ಸ್ಟು ಈ ಕಡೆ ವಿಶ್ರುತ ಆ್ಯಂಡ್ ಸಾಹಿತ್ಯ. ಲ್ಯಾಪ್ಟಾಪಲ್ಲಿ ಓ ಇದೆಯಾ? ಓ ಮೈ ಗಾಡ್ ಗೈಸ್, ಅವಳು ಅಲ್ಲೂ ಅಷ್ಟೇ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಹಾಂ ಬ್ರೋ, ಡೆಡಿಕೇಶನ್ ಬ್ರೋ. ಲ್ಯಾಪ್ಟಾಪಿಗೆ ಒಂದು ಚೇರು.
ಆ್ಯಂಡ್ ಹಾಂ ಯಾಕೆ ಅರ್ಜುನ್ ತುಂಬ ಜೋರಾಗಿ ಮಾತಾಡ್ತಾನಾ? ನಾನು ಜೋರಾಗಿ ಮಾತಾಡ್ತಾ ಇದ್ದೀನಾ? ನಿನ್ ಮೈಕ್ ಇದೆ ನಾನು ಮೈಕ್ ಇದೆ. ಹಾಂ, ನೀನ್ 20+ ಸಬ್ಸ್ಕ್ರೈಬರ್ಸ್ ನೀನು ಬರ್ಬೇಕಲ್ಲ ಪಾಪ. ಗಂಟ್ಲು ಹಚ್ಕೊಬೇಕು ಪಾಪ ಅರ್ಜುನು. ಬಟ್ ಯಾ ನನ್ನ ಫೇವ್ರೆಟ್ ಗೈಸ್, ಇವರಿಬ್ಬರನ್ನ ಆವಾಗಲಿಂದ ತೋರಿಸಿಲ್ಲ ಅಂದ್ಬಿಟ್ಟು ಫುಲ್ ಡಿಸಪಾಯಿಂಟ್ ಆಗಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ಬೋತ್ ಆಂಟೀಸ್. ಆ್ಯಕ್ಚುಲಿ 3 ಜನ ಇದ್ದಾರೆ, ನಮ್ಮಮ್ಮ, ನಂದಿನಿ ಅಕ್ಕ ಮತ್ತು ಸಹನ ಅಕ್ಕ, 3 ಜನ. ಖುಷಿನಾ ಇವಾಗ? ಖುಷಿನಾ? ಖುಷಿ ಆಗ್ತಾ ಇದೆ. ಅರ್ಧೆ ಅಮ್ಮ ಅಕ್ಕನ ಮದ್ವೆಲಿ ಮಾಡಿರ್ಲಿಲ್ಲಲ್ಲ, ಅದಕ್ಕೆ ಕನ್ಫರ್ಮೇಶನ್ಗೆ. ಗೈಸ್ ರೆಡಿ ಆದಾಗ ಅವ್ರು ನೀಟಾಗಿ ತೋರಿಸ್ಬೇಕಷ್ಟೇ, ಇನ್ನೇನಿಲ್ಲ ಅವ್ರಿಗೆ. ವ್ಲಾಗ್ ಮಾಡಿದ್ರೆ ಹೋಯ್ತು, ಬಿಟ್ಟರೆ ಹೋಯ್ತು. ಸೊ ಇವಾಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ, ಫೋಟೋ ಗಿಟೋ ಎಲ್ಲ ತೆಗೆಸ್ಕೊಂಡು ಬಿಡೋದಷ್ಟೇ. ಗೈಸ್ ನಮ್ಮ ಫ್ಯಾಮ್ಲಿಲಿ ನಾಗರಾಜ್ ಅವ್ರನ್ನ ನೋಡಿರ್ತೀರ, ಅವ್ರ ಮಗ ನೋಡಿ ಗೈಸ್. ಸೊ ಸೇಮ್ ಇಬ್ರು ಯಾಕೆ ಪೊಲಿಟಿಷಿಯನ್ ಥರ ನಿಂತ್ಕೊಳ್ಳೋದು? ಪೊಲಿಟಿಷಿಯನ್ ಥರ ಯಾಕೆ ನಾರ್ಮಲಾಗಿ ನಿಂತ್ಕೋಬೋದಲ್ಲ? ಹಂಗೆ ಇವಾಗ ಓಕೆನಾ? ನೋಡು ಗೈಸ್, ನೋಡಿ ಅಪ್ಪ ಮಗ ಸೇಮ್ ಪಿನ್ ಟು ಪಿನ್ನು ಹಂಗೆ ಇದ್ದಾರೆ ನೋಡೋಕ್ಕೆ. ನೀವಿಬ್ರು ಸ್ಮೈಲುಕ್ ಅಷ್ಟೇ ಸೇಮ್ ಇದೆ. ಹಾಂ, ಕೇಳ್ತಾರಂತೆ, ಕೇಳು. ದಕ್ಷಿಣ್ ಫ್ರೆಂಡ್ಸ್ ಕೇಳ್ತಾರೆ. ಅವ್ರು ಏನಂತ ಕೇಳ್ತಾರೆ? ಅದೇ ನಿನ್ ಕಾರ್ತಿಕ್ ಅಣ್ಣ ಗೊತ್ತಾ ಅಂತ ಕೇಳ್ತಿದ್ರು. ಯಾ ಫ್ಯಾನ್ಸ್. ಗೈಸ್ ದಕ್ಷು ನಾನು ಎಲ್ಲ ತುಂಬ ಸತಿ ಟ್ರಿಪ್ ಎಲ್ಲ ಹೋಗಿದ್ದೀವಿ, ಬೇಜಾನ್ ಸತಿ. ಕರೆಕ್ಟ್ ಆಗಿದೆ ಇವಾಗ, ತುಂಬ ಸತಿ ಟ್ರಿಪ್ ಎಲ್ಲ ಹೋಗಿದ್ದೀವಿ. ಗ್ಯಾಪಲ್ಲಿ ಅವರಪ್ಪ ಮೆಟ್ಟಿಗೆ ಫಿಟ್ಟಿಂಗ್ ಆಗ್ತವ್ರೆ. ಸೊ ನಾನು ಇವನು ಒಂದೇ ಊರು ಗೈಸ್. ಸೊ ಹಂಗಿಂದ ಪರಿಚಯ. ಆ್ಯಂಡ್ ಯಾ ಅವಾಗಿಂದ ಆಚೆ ಹೋಗಿದ್ವಿ, ಫ್ಯಾಮಿಲಿ ಔಟಿಂಗ್ ಎಲ್ಲ ರೆಗ್ಯುಲರು. ಹ್ಯಾಪಿನಾ? ಬಾಯ್. ಅಯ್ಯೋ ನೀವಿಬ್ರು ಬಿಡಿ, ಇದು ಏನೋ ಜೋಡಿ ಅಂತವೆಲ್ಲ, ಏನೋ ಜನುಮದ ಜೋಡಿ. ನೋಡು ಅವ್ರ ಮಗನೇ ಹೇಳ್ಬಿಟ್ಟ ಜನುಮದ ಜೋಡಿ ಅಂತ. ಕ್ಯೂಟ್. ಸರಿ ನನ್ನ ಮಗ ದಕ್ಷ ಅವ್ರ ಕ್ಲಾಸ್ಮೇಟ್ ಆಗಿ ಎಲ್ಲರಿಗೂ ಬಿಗ್ ಫ್ಯಾನ್ ಅಂತೆ ಕಾರ್ತಿಕ್ಗೆ. ಹಾಗಾಗಿ ನನ್ನ ಮಗಂಗೆ ರೇಗಿಸ್ತಿರ್ತಾರಂತೆ, ಕಾರ್ತಿಕ್ ಅಣ್ಣ ನಿನಗೆ ಗೊತ್ತಿಲ್ಲ ಬಿಡೋ ಅಂತ. ಆ ಥರ ಕಾರ್ತಿಕ್ ಅವ್ರಿಗೆ ಎಲ್ಲರ ಫ್ಯಾನ್ಸ್ಗೂ ನನ್ನ ಮಗ ಪರಿಚಯ ಕಾರ್ತಿಕ್ಗೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಖುಷಿ ಆಗುತ್ತೆ ಗೈಸ್ ಇದೆಲ್ಲ ಕೇಳಿದ್ರೆ, ನಿಜ. ಥ್ಯಾಂಕ್ ಯು. ನಿನ್ನ ಫ್ರೆಂಡ್ಸ್ಗೂ ಅಷ್ಟೇ ಥ್ಯಾಂಕ್ ಯು ಅಂತ ಹೇಳ್ಬಿಡ ಆಯ್ತಾ? ಥ್ಯಾಂಕ್ ಯು. ಗೈಸ್ ಮದುವೆ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಬಟ್ ಸಖತ್ತಾಗಿತ್ತು, ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ನಲ್ಲ, ಮಜಾ ಇತ್ತು. ಆ್ಯಂಡ್ ಸ್ಯಾಮ್ ಅವರು ಎಲ್ಲ ಮಾತಾಡಿಕೊಂಡು, ಹರ್ಷಕ, ಪ್ರಕೃತಿ ಎಲ್ಲರ ಜೊತೆ ಮಾತಾಡಿಕೊಂಡು ಮಜಾ ಇತ್ತು. ನಾಳೆ ಬೆಳಗ್ಗೆ ಮುಹೂರ್ತಕ್ಕೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ನಾಟ್ ಶೋರ್. ಬಟ್ ಅದೇ ರಿಸೆಪ್ಷನ್ ಒಂದು ಅಟೆಂಡ್ ಮಾಡಬೇಡ ಅಂದ್ಬಿಟ್ಟು ಇವತ್ತೇ ಹೋಗ್ಬಿಟ್ಟೆ. ಸೊ ಆಲ್ಮೋಸ್ಟ್ ಲೇಟ್ ಆಗಿದೆ. ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ನೆಕ್ಸ್ಟ್ ನಾಳೆ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ, ನೋಡ್ತೀನಿ. ಬಟ್ ಅದೇ ಸದ್ಯಕ್ಕೆ ಇವಾಗ ವ್ಲಾಗ್ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾಳೆ ಬೆಳಗ್ಗೆ ಸಿಗುವ. ಇವತ್ತು ಈ ವ್ಲಾಗು ಹೆಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಬರ್ಡೇ ಗೈಸ್. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನನ್ನ ಬರ್ಡೇ ಮೇ ಇತ್ತು. ಸೊ ಅದಕ್ಕೆ ಹಂಗೆ ಬಟ್ಟೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಮಾಲ್ ಆಫ್ ಏಷ್ಯಾಗೆ ಬಂದ್ವಿ. ಜಸ್ಟ್ ಇವಾಗ ನಾನು ಮತ್ತು ನಮ್ಮ ಜೊತೆ ಆ್ಯಸ್ ಯೂಶ್ವಲ್ ನನ್ನ ಬರ್ಡೇ ಅಂದರೆ ಯಾವಾಗಲೂ ನನ್ನ ಜೊತೆ +1 ಒಬ್ರು ಇರ್ತಾರೆ. ಯಾರಂತ ಹೆಸರು ಹೇಳಲ್ಲ, ನಾನು ಹೇಳೋಕ್ಕೆ ಹೋಗಲ್ಲ, ಏನೂ ಇಲ್ಲ. ಬಟ್ ಗೊತ್ತಾಗಿರುತ್ತೆ, ಲಾಸ್ಟ್ ಬರ್ಡೇ ವ್ಲಾಗ್ ಯಾರಾದರೂ ನೋಡಿದ್ರೆ ಗೊತ್ತಾಗಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವ್ನು ಯೂಟ್ಯೂಬ್ ವಿಡಿಯೋಸ್ ಹಾಕೋದು ರೀಸನ್ಸ್ ಕೊಟ್ನಲ್ಲ, ಲೈಕ್ ಎಷ್ಟು ಲೇಟಾಗಿ ಆಗ್ತಾನೆ, ಇಲ್ಲಾಂದ್ರೆ ಹಾಕೋದು ಬಿಡೋದು, ಅದೆಲ್ಲ ನಿಮ್ಗೆ ಗೊತ್ತು, ಒಂದು ಎಕ್ಸ್ಕ್ಯೂಸಸ್ ಅಂತ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಎಲ್ಲರೂ ಬೈತಾ ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಯಾಕೋ ಹ್ಯಾಂಡ್ ಬ್ರೇಕ್ ಹಾಕಿಲ್ವಾ? ಬ್ರದರ್ ಗೈಸ್, ಇವಾಗ ಒಂದು ಗತಿ ಮಾಡಿದ್ದ, ಹ್ಯಾಂಡ್ ಬ್ರೇಕೇ ಹಾಕಿಲ್ಲ, ಹಂಗೆ ಇಳಿಸಿದ್ದ. ಆಹಾ ಪ್ರಜೆ ಬಿಡು, ಒಂದು ಗತಿ ಮಾಡಿದ್ದ ಇವಾಗ ಮಾಲ್ ಆಫ್ ಏಷ್ಯಾನಲ್ಲಿ. ಗೈಸ್ ಸರಿ, ಇವಾಗ ಬನ್ನಿ ಹೋಗೋಣ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ, ನಾವು ಹೋಗ್ತಿರೋದೇ 8:29, ಆಲ್ಮೋಸ್ಟ್ 8:30 ಆಗಿದೆ. 10 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಸೊ ಬಟ್ ನಾನೇನು ಒಂದು ಶರ್ಟ್ ತೊಗೊಳ್ಳೋ ಪ್ಲ್ಯಾನ್ ಇದೆ ಅಷ್ಟೇ, ತುಂಬ ಏನು ತೊಗೊಳ್ಳಲ್ಲ. ನೋಡೋಣ ಒಳಗಡೆ ಹೋಗಿ ಏನೇನು ಆಫರ್ ಇದೆ, ಏನೇನಿದೆ ಎಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ. ಬನ್ನಿ, ಲೆಟ್ಸ್ ಗೋ. ಗೈಸ್ ಇವಾಗ ಜಸ್ಟು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀವಲ್ಲ, ಅದೇನೋ ಗೊತ್ತಿಲ್ಲ ಗೈಸ್. ಮಾಲ್ ಆಫ್ ಏಷ್ಯಾಗೆ ಬಂದಾಗೆಲ್ಲ ನನಗೆ ಯಾವನಾದ್ರೂ ಮುಟ್ಟಿದ್ರೆ ಕರೆಂಟ್ ಹೊಡಿಯುತ್ತೆ. ಅವಾಗಿಂದ ಇವ್ನ ಕೈ ಟಚ್ ಆಗ್ತದೆ. ಹೋಗಲೇ ಗೈಸ್, ಯಾವಾಗಲೂ ಅಷ್ಟೇ ಒಬ್ಬನೇ ಇರೋಕ್ಕೆ ಆಗಲ್ಲ. ನೋಡಿ ಇವಾಗ ಇವ್ನು ಹಿಂಗೆ ಅಂತ ಇದ್ದಾನೆ, ಪ್ರತಿ ಸತಿ ಹಿಂಗೆ ಒಂದು ಸ್ಲೈಟಾಗಿ ಹಿಂಗೆ ಟಚ್ ಆದ್ರೂ ಪಟ್ 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 ಅಂತ ಕರೆಂಟ್ ಹೊಡಿತಾನೆ ಇದೆ. ನಂಗೆ ಒಬ್ಬಂಗೆ ಹಿಂಗಾಗುತ್ತೆ ಅಥವಾ ನಿಮ್ಗೆ ಸಾಹಿತ್ಯಾಗೆ ನಂಗೆ ಲಾಸ್ಟ್ ಟೈಮ್ ಅವ್ರ ಜೊತೆ ಬಂದಾಗ ಶಿ ಯೂಸ್ ಟು ರನ್ ಅವೇ ಫ್ರಮ್ ಮೀ ಜಸ್ಟ್ ಬಿಕಾಸ್ ಕರೆಂಟ್ ಯಾವಾಗಲೂ ಹೊಡಿತಾನೆ ಇದೆ, ಅವಾಗಲಿಂದ ಹೊಡಿತಾ ಇದೆ. ಅದಕ್ಕೆ ನಾನು ಅದನ್ನ ಬೀಟ್ ಮಾಡೋಕ್ಕೋಸ್ಕರ ಇವನ್ನ ಹಿಂಗೆ ಹಿಡ್ಕೊಂಡೇ ಇದ್ದೀನಿ ಗೈಸ್. ಹಿಂಗೆ ಹಿಡ್ಕೊಂಡೇ ಇದ್ರೆ ಹೊಡಿಯಲ್ಲ.
ಗ್ಯಾಪ್ ಕೊಟ್ಬಿಟ್ಟು ಮುಟ್ಟಿದ್ರೆ ಹೆವಿ ಹೊಡಿಯುತ್ತೆ. ಇದೆ ನಂಗೆ ಆಗ್ತಾ ಇಲ್ಲ. ಇದೆ ಅಣ್ಣ. ಬರ್ಡೇ ಶಾಪಿಂಗ್ ಬಂದಿದ್ದಾರೆ ನಮ್ಮ ಫ್ರೆಂಡ್ಸು. ನಮಸ್ಕಾರ. ಮೈ ಫ್ರೆಂಡ್. ಸೊ ನೋಡಿ, ಗರ್ಲ್ ಫ್ರೆಂಡಿಗೆ ಏನಾದರೂ ಗಿಫ್ಟ್ ಮಾಡಬೇಕಂದ್ರೆ ಕರೆಕ್ಟಾಗಿ ಹುಡುಕ್ತಾರೆ. ಇದಕ್ಕೊಂದು ಮ್ಯೂಸಿಕ್ ಹಾಕ್ತೀನಿ. ಇವಾಗ ತಲೆಗೆ ಬರ್ತಾ ಇಲ್ಲ, ಆಮೇಲೆ ಹಾಕ್ತೀನಿ. ಆಡ್ಬೇಡ ನೀನು, ಸುಮ್ಮನೆ ಇತ್ತು. ಗೈಸ್ ನೋಡಿ, ಇವಳಿಗೆ ಬ್ಯಾಗ್ ಒಂದು ಸೈಜ್ ಕರೆಕ್ಟಾಗಿ ಸಿಕ್ಕಿದೆ ತನ್ವಿಗೆ. ಪರ್ಫೆಕ್ಟ್. ನೋ ಯು ಗೆಟ್ ದ್ಯಾಟ್. ಗೈಸ್ ನಂದು ಮತ್ತೆ ತನ್ವಿದು ಬರ್ಡೇ ಎಕ್ಸಾಕ್ಟ್ಲಿ 1 day. ಸೊ ಇವಳ್ದು May 9th ಆ್ಯಂಡ್ ನಂದು May 8th. ಹಾಂ, How is she coming on your vlog? ಡು ಯು ಹ್ಯಾವ್ ಎನಿ ಪ್ರಾಬ್ಲಮ್? She doesn't have a problem. ಮತ್ತೆ ಅಲ್ಲ, ನೀನು ಯಾಕೆ ಮಾತಾಡ್ತೀಯ ಅವಳಿಗೆ? Being possessive. ನೋ, ಹಿ ವಾಂಟ್ಸ್ ಟು ಡೂ ಫೇಸ್ ರಿವೀಲ್ ಬ್ರೋ, ಅದಕ್ಕೆ ಅವ್ನ ಬ್ಲಾಗ್ ಅಲ್ಲ ಗೈಸ್. ಅದೇ ನಂದು ಅವಳದು ಬರ್ಡೇ ಎಕ್ಸಾಕ್ಟ್ಲಿ 1 ದಿವಸ ಹಿಂದೆ ಮುಂದೆ ಇದೆ. ನಂದು 8th, ಅವಳದು 9th. ಸೊ ಅದಕ್ಕೆ ಅವಳು ಶಾಪಿಂಗ್ ಬಂದಿದ್ದು ಆ್ಯಂಡ್ ನಾವು ಅದೇ ಟೈಮಿಗೆ ಬಂದಿದ್ದೀವಿ ಆ್ಯಂಡ್ ಕೋಇನ್ಸಿಡೆನ್ಸ್ ಆಗಿ ಮೀಟ್ ಆದ್ವಿ. ಆರ್ ಯು ಆ್ಯಕ್ಚುಲಿ ಶಾಪಿಂಗ್ ಆಲ್ ದ್ಯಾಟ್ ಆರ್ ಚುಮ್ಮಾ ಚೆಕಿಂಗ್? No, I'm just checking. You ಕ್ಯೂಟ್ want me to ಸಿಸ್ಟರ್. buy one for you? ನೋ ಥ್ಯಾಂಕ್ ಯು. ಕೊಡಿಸ್ಬೋದು, ಚೆನ್ನಾಗಿರುತ್ತೆ. ಬಟ್ ಯೂಸ್ಲೆಸ್. ಚುಮ್ಮಾ ಯು ಕ್ಯಾನ್ ಗೆಟ್. ಗೈಸ್ ಅವರ ಅಕ್ಕನ ಪಾಪುಗೆ ಚೆನ್ನಾಗಿ ಕಾಣುತ್ತೆ ಏನೋ ಒಂದು ಡ್ರೆಸ್ ಗಿಸ್ ಎಲ್ಲ ಹಾಕ್ದಾಗ. ಬಟ್ ಅದೇ ಅಷ್ಟು. ಬಟ್ ಅಂದರೆ ನೋಡಿ ಎಷ್ಟು ಚಿಕ್ಕದಾಗಿದೆ ಯಪ್ಪ. ಇಷ್ಟೇ ಗೈಸ್, 2 ಇಂಚಿದೆ ಮಚ್ಚ. 2 ಇಂಚು ಗೈಸ್. ಒಂದು 4-5 ಸತಿ, ಐ ಮೀನ್ ಒಂದು 4-5 ಕಡೆ ನೋಡಿದ್ವಿ, ಎಲ್ಲೂ ಇಷ್ಟ ಆಗಿಲ್ಲ. ಲಾಸ್ಟಿಗೆ ಯುನಿಕ್ಲೋಗೆ ಬರೋಣ ಅಂದರೆ ಯುನಿಕ್ಲೋನೇ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ಮಾಲೇ ಕ್ಲೋಸ್ ಮಾಡ್ತಾ ಇದ್ದಾರೆ. ಟೈಮ್ ಬೇರೆ ಆಗೋಯ್ತು, ಆಲ್ಮೋಸ್ಟ್ 9:30. ನೋಡೋಣ ಇರಿ ಗೈಸ್. ಬಟ್ಟೆ ಅಂತೂ ಏನೂ ತೊಗೊಂಡಿಲ್ಲ, ಬಟ್ ಲಾಸ್ಟಿಗೆ ಇವಾಗ ತಿನ್ನಕ್ಕೆ ಬಂದ್ವಿ ಮ್ಯಾಗ್ನೋಲಿಯಾದಲ್ಲಿ. ಸೊ ಮ್ಯಾಗ್ನೋಲಿಯಾದಲ್ಲಿ ಅವ್ರದ್ದು ಕ್ಲಾಸಿಕ್ ಡ್ರೆಸ್ ತುಂಬ ಫೇಮಸ್ಸು. ಆ್ಯಂಡ್ ಅರ್ಜುನ್ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಂತ ಇದ್ದ. ಆ್ಯಂಡ್ ಹಂಗೆ ಇವರಿಬ್ಬರು ಇದ್ರಲ್ಲ, ಸೊ ಎಲ್ಲ ತೊಗೊಂಡು ತಿನ್ನೋಣ ಅಂತ ಬಂದ್ವಿ ಒಂದು ಸ್ಟಾಪು. ಸೊ ಇವಾಗ ಇದು ತಿಂದು ಮುಗಿಸಿ ಇವಾಗ ಹೋಗಿ ನಮ್ಮ ಅಮ್ಮನ ಪಿಕ್ ಮಾಡೋಕ್ಕೆ ಹೋಗಬೇಕು. ಆನ್ ದ ವೇನೆ, ಟೆನ್ಷನ್ ಆಗಬೇಡ. ನಾನು ಆ್ಯಕ್ಚುಲಿ ಯಾವಾಗಲೂ ಹೊಸ ಏನಾದರೂ ಟ್ರೈ ಮಾಡ್ಬೇಕಂದ್ರೆ ಇವನೇ ಕರ್ಕೊಂಡು ಹೋಗೋದು. ಅವನೇ ಬೈತಾ ಇರ್ತಾನೆ, ಏನು ಹೊಸ ಟ್ರೈ ಮಾಡಲ್ಲ ಅಂತ. ಗೈಸ್ ಇವನೆಲ್ಲೂ ಹೋಗಲ್ಲ, ಹೋದ್ರೂ ಯಾವುದೋ ನೇಪಾಳಿ ಕುಸಿಂಗ್ ಹೋಗ್ತಾನೆ, ಅದು ನಮ್ಮ ಅಕ್ಕ ಯಾವುದೋ ತುಪ್ಪ ತಿನ್ನೋಕ್ಕೆ. ಸೊ ಈ ಥರ ಗೈಸ್. ಇದು ಆದಿ ಅವ್ರ ಅಕ್ಕ. ಅವಳು ನೋಡಿದ ತಕ್ಷಣ ಹಿಂಗೆ ಕ್ಲೋಸು. ದಟ್ ಇಸ್ ಹೌ ಐ ಕ್ಲೋಸ್ ಮೈ ವ್ಲಾಗ್. ಗೈಸ್ ನಾನು ಅರ್ಜುನು ಕಾರ್ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತ ಮರ್ತೋಗ್ಬಿಟ್ಟಿದೆ. ಇವಾಗ ಕಾರ್ ಹತ್ರ ವಾಪಸ್ ಹೋಗೋಕ್ಕೆ ಅವ್ನು ಮಾಡಿರೋ ವ್ಲಾಗಲ್ಲಿ ಹಿಂದೆ ಮುಂದೆ ನೋಡಿಕೊಂಡು ಎಲ್ಲಿ ಅಂದ್ಬಿಟ್ಟು ಆ ಸ್ಯಾಮ್ಸನೈಟ್ ಅಂತ ಜಾಗ ಇದೆಯಲ್ಲ, ಸೊ ಆ ಸ್ಯಾಮ್ಸನೈಟ್ ಹತ್ರ ನಾವು ಎಂಟರ್ ಆಗಿದ್ದು ಮಾಲು. ಸೊ ಇವಾಗ ವ್ಲಾಗ್ ನೋಡಿಕೊಂಡು ಹುಡ್ಕೊಂಡು ಹೋಗ್ತಾ ಇದೀವಿ ಲೆಕ್ಕ ಹಾಕ್ಕೊಳ್ಳಿ. ಇಂಥವ್ರ ಜೊತೆ ಬಂದರೆ ನೀನು ತಾನೇ ಪಾರ್ಕ್ ಮಾಡಿದ್ದು. ನಿನ್ಗೂ ಜ್ಞಾಪಕ ಇರಬೇಕು. ನಿನ್ನ ಕೆಲಸನ ನನ್ನ ಕೆಲಸನ ಹೇಳ್ಬಿಡಿ. ನಿನ್ನ ಕೆಲಸನ ಆ ಥರ ಬ್ಲೇಮ್ ಮಾಡಬೇಡ. ನಾನು ಪಾರ್ಕ್ ಮಾಡಿದ್ರೆ ನಾನು ನೋಡ್ಕೊತೀನಿ, ನೀನು ಪಾರ್ಕ್ ಮಾಡಿದ್ರೆ ನೀನು ನೋಡ್ಕೊಬೇಕು. ಇವಾಗ ಕಾರ್ ಎಲ್ಲಿ ನಿಲ್ಸಿದ್ದೀವಿ ಏನು ಒಂದೂ ಗೊತ್ತಿಲ್ಲ. ಐ ರಿಮೆಂಬರ್ ಅಮೆರಿಕನ್ ಈಗಲ್. ಮಚ್ಚ, ನೀನು ಫುಲ್ ಡೇ ವಾಕಿಂಗ್ ಮಾಡಿಸ್ತಾ ಇದ್ದಾನೆ ನನಗೆ. ಇವಾಗ ನೀನು ವಾಕಿಂಗ್ ಮಾಡು. ನಾನು ವಾಕಿಂಗ್ ಮಾಡೋಲ್ಲ, ಪ್ರಶ್ನೆ ಮನೆಗೆ ಹೋಗಲ್ವಾ? ಇಟ್ಸ್ ಓಕೆ. ಅಲ್ಲ ಬ್ರೋ, ಅಲ್ಲಿ ಇಲ್ವೇ ಇಲ್ಲ ಗೈಸ್. ದೇವರಾಣೆ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಗೊತ್ತಾಗ್ತಾ ಇಲ್ಲ ಇವಾಗ ವಾಪಸ್ ಹೋಗೋಕ್ಕೆ. ಬಿಡು, ಇಡು ಒಂದು ಥಿಂಗ್. ಬೇಸ್ಮೆಂಟ್ ಸುತ್ತಾಡ್ತಾ ಇಲ್ಲೇ ಕುತ್ಕೊಳ್ಳೋಣ, ಇಲ್ಲೇ ಕಾರ್ ಸಿಗುತ್ತೆ. ಬೇಸ್ಮೆಂಟ್ ಸುತ್ತಾಡ್ತಾ ಇರೋಣ. ನಿಂಗೆ ನಾಳೆ ಜಾಗಿಂಗ್ ಬರ್ತಾ ಇಲ್ಲ ತಾನೆ? ಇಲ್ಲೇ ವಾಕಿಂಗ್ ಮಾಡಿ. ಇಲ್ಲ, ನೀನು ನಾಳೆ ಜಾಗಿಂಗ್ ಬರ್ತಾ ಇಲ್ಲ ತಾನೆ? ಅದೇ ಇಡೀ ನೈಟ್ ಇಲ್ಲೇ ಇದ್ಬಿಡೋಣ. ಇಲ್ಲ, ಇವನ್ನ ನಂಬ್ಕೊಂಡ್ರೆ ನಾನು ಹೇಳಿಲ್ವಾ ಅವಾಗಲೇ ಒಂದು ಗತಿ ಮಾಡ್ತಾನೆ ಅಂತ. ಮಾಡ್ತಾನೆ, ಸರಿಯಾಗಿ ಇಡ್ತಾನೆ ಊಟ. ನಾನು ಒಂದು ತಪ್ಪು ಮಾಡಿದ್ರೆ ಅವನು ಹಿಂಗೆ ಇಟ್ಕೊಂಡು ಚುಚ್ತಾ ಇರ್ತಾನೆ ನೋಡಿ. ಅದು ತಟ್ಟದಂಗ ಚುಚ್ಚಬೇಕು. ತಟ್ಟಿದೆ ಸಾಕು. ಓ ಗೈಸ್, ಇಲ್ಲೂ ಇಲ್ಲ. ಸ್ಯಾಮ್ಸಂಗ್ ಅಂತ ಹುಡುಕೋ ಅಲ್ಲಿ. ನೀನು ಹುಡುಕು, ಏನು ಮಾಡ್ತಾ ಇದೆಯಾ? ಅರ್ಜುನ್ ಫೋನ್ದು ಸ್ಟ್ರೆಂತ್ ಚೆಕ್ ಮಾಡೋಣ ಇವಾಗ. ಆಯ್ತು, ಇಲ್ಲಿ ಇಡ್ತೀನಿ. ಅದು ನಮ್ಮ ಜೊತೆ ಬರ್ತಾ ಇಲ್ಲ ನೋಡು. ಏಯ್ ಬ್ರೋ, ಇವು ಕೆಳಗಡೆ ಬಿದ್ದರೆ ನೀನು ಹೊಸ ಫೋನ್ ಕೊಡಿಸ್ತೀಯ. ನೀವೇನ 17 ಬೇಕು? ಕೆಳಗಡೆ ಬೇಸ್ಮೆಂಟ್ಗೆ ಹೋಗುತ್ತೆ ಅಷ್ಟೇ. ಏನಿಲ್ಲ, ನೀನು ನಂಗೆ ಹೊಸ ಫೋನ್ ಕೊಡಿಸ್ತೀಯ. ಇವಾಗ ನಿನ್ನ ಕಾರಲ್ಲಿ ಇದೆ ಹೇಳು. ಇಲ್ಲೇ ಇರುತ್ತೆ ನೋಡೋಣ. ಇವಾಗ ನಿನ್ನ ಕಾರ್ ಹುಡ್ಕಿದ್ರೆ ನಿಂಗೆ ಕಾರ್ ನಿಂದೆ. ನಿನ್ನ ಕಾರ್ ಹುಡ್ಕಿದ್ರೆ ಕಾರ್ ನಿಂದೆ. ನಂದೇ ಕಾರು ಇದೆ ಅರ್ಜುನ್ ಕಾರು. ಹಾಂ, ಹೋಗು ಗುರು, ಹೋಗು ಗುರು. ಯಾಕೆ ಗುರು? ಹೋಗು. ಎಲ್ಲಿ ನಿನ್ನ ಕಾರು? ಗೈಸ್, ಇವನು ಕಾರ್ ಎತ್ತು ಅಂತ ಹೇಳ್ಬಿಟ್ಟು ವರ್ಕ್ ಆಗ್ತಾ ಇಲ್ಲ ಗೈಸ್. ಕೀ ಅವನ ಹತ್ರ ಇದೆ. ಗೂಬೆ. ಏನು ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲಿಂದ
ಮಚ್ಚ ಇಬ್ರು ಒಬ್ಬೊಬ್ರು ವ್ಲಾಗ್ಸಿಗೆ ಹಾಯ್ ಹಾಯ್ ಕೀ ಕೊಟ್ಬಿಡು. ಇವಾಗ ಲಾಕ್ ಮಾಡ್ಕೊಂಡು ಬಿಡಲ್ಲ ಗೈಸ್, ಅಷ್ಟೇ ಲಾಕು. ಇವಾಗ ಲಾಕ್ ಮಾಡಿದ್ದೀನಿ, ಅವನ್ನ ಇಗ್ನೋರ್ ಮಾಡ್ಕೊಂಡು ಹೋಗೋಣ. ಸೊ ಹಂಗೆ ವ್ಲಾಗ್ ಮಾಡಿಕೊಂಡು ನೋಡೋಣ ಅರ್ಜುನ್ ರಿಯಾಕ್ಷನ್ ಹೆಂಗಿರುತ್ತೆ. ಇವಾಗ ಅರ್ಜುನ್ನ ಇಗ್ನೋರ್ ಮಾಡಿಕೊಂಡು ಹೋಗೋಣ ಮನೆಗೆ. ಸೊ ಬನ್ನಿ, ಲೆಟ್ಸ್ ಗೋ. ಯಾವ ಕಡೆ ಎಕ್ಸಿಟ್ ಈ ಕಡೆ ಇದೆ. ಸೊ ಇವಾಗ ಹಂಗೆ ನಮ್ಮಮ್ಮನ ಪಿಕ್ ಮಾಡಬೇಕು ಗೈಸ್. ಅಯ್ಯೋ ವಾಲ್ಯೂಮ್. ಹಾಂ, ಇವಾಗ ಹಂಗೆ ನಮ್ಮಮ್ಮನ ಪಿಕ್ ಮಾಡಬೇಕು. ಸೊ ಪಿಕ್ ಮಾಡ್ಕೊಂಡು ಹೋಗೋಣ. ಅರ್ಜುನ್ ಅಲ್ಲಿ ನಾನು ಲೆಫ್ಟಲ್ಲಿ ಬರ್ತಾ ಇದ್ದೇನೆ. ಓಹ್ ಐಮ್ ಸಾರಿ ನಾನು ಒಬ್ಬನೇ ಬಂದೆ ಅಂತ ಅನ್ಕೊಂಡೆ, ಮರ್ತೇ ಹೋಗ್ಬಿಟ್ಟೆ. ಇವನು ಎಷ್ಟು ಅವಳಿ ಕೊಡ್ತಾನಂದ್ರೆ ಫಸ್ಟ್ ಮರ್ತೋಗ್ಬಿಟ್ಟ. ಅವಳಿ ಕೊಟ್ಟ, ಅಲ್ಲಿ ಫೋನ್ ಬಿಸಾಕ್ತಾನಂತ. ಹೇ ಗೈಸ್, ಸೊ ಇದು ನೆಕ್ಸ್ಟ್ ಡೇ ಆಫ್ ಮೈ ಶಾಪಿಂಗ್ ಕಂಟಿನ್ಯೂ. ಸೊ ನಾನು ಬರ್ಡೇಗೆ ಶಾಪಿಂಗ್ ಮಾಡೋಕ್ಕೆ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ, ಬಟ್ ಅಲ್ಲೇನೂ ಸಿಕ್ಕಿರಲಿಲ್ಲ. ಆ್ಯಂಡ್ ಇವಾಗ ಒಂದು ರೌಂಡು ಬೆಲ್ ರೋಡಲ್ಲಿ ಯಾವುದೋ 1 or 2 ಪ್ಲೇಸಸಲ್ಲಿ ನೋಡಿಬಿಟ್ಟು ಆಮೇಲೆ ಒವೆನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ಜಸ್ಟ್ ಅರ್ಜುನ್ ಮನೇಲಿದ್ದೀನಿ. ಅರ್ಜುನ್ ಮೇಲ್ಗಡೆಯಿಂದ ಬರ್ತಾ ಇದ್ದಾನೆ, ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅವ್ನು ಬಂದಿದ ತಕ್ಷಣ ಹಾಗೆ ಹೋಗಿ ನೋಡೋಣ ಏನು ಬಟ್ಟೆ ಸಿಗುತ್ತೆ ಗೊತ್ತಿಲ್ಲ. ನಂದು ಒಂದೇ ಒಂದು ಶರ್ಟ್ಗೋಸ್ಕರ ಹುಡುಕ್ತಾ ಇದ್ದೀನಿ ಗೈಸ್. ಬ್ಲ್ಯಾಕ್ ಪ್ಯಾಂಟ್ ಜೊತೆ ಏನು ಹಾಕೋದಂತ ಹುಡುಕ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಬಟ್ ಇವಾಗ ಹೋಗೋಣ, ಹೋಗ್ಬಿಟ್ಟು ತರೋಣ. ತಿರ್ಗಾ ಶಾಪಿಂಗ್. ಇವ್ ನೋಡಿ ಗೈಸ್, ಫುಲ್ ಹೀರೋ ಥರ ರೆಡಿ ಆಗಿಬಿಡ್ತಾನೆ ನಡುವೆ. ತಿರ್ಗಾ ಶಾಪಿಂಗ್ ಅಲ್ಲ, ಲಾಸ್ಟ್ ಟೈಮ್ ಏನೂ ತೊಗೊಂಡಿಲ್ಲ. ಸೊ ಬನ್ನಿ ಲೆಟ್ಸ್ ಗೋ ಗೈಸ್. ಇವಾಗ ಜಸ್ಟು ಶಾಪಿಂಗ್ ಮುಗೀತು. ಲಾಸ್ಟ್ ಟೈಮು ನಾನು ಯುನಿಕ್ಲೋಗೆ ಹೋಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದೇ ಟೈಮ್ಗೆ ಯುನಿಕ್ಲೋ ಕ್ಲೋಸೇ ಆಗಿಬಿಟ್ಟಿತ್ತು ಗೈಸ್. ಆ್ಯಂಡ್ ಲಕ್ಕಿಲಿ ಯಾರಿಗೆ ಗೊತ್ತಿದ್ದು ಮಚ್ಚ ಯುನಿಕ್ಲೋಲ್ಲೇ ಸಿಗುತ್ತೆ ಅಂತ. ಅದೇ, ಬಟ್ ಹಿಂಗೋ ಗೈಸ್, ಫೈನಲಿ ಯುನಿಕ್ಲೋಲ್ಲೇ ಸಿಕ್ತು, ತೊಗೊಂಡಿದ್ದೀನಿ. ಸೊ ಔಟ್ಫಿಟ್ಟು ಇವಾಗ ರಿವೀಲ್ ಮಾಡೋಣ. ಐ ಮೀನ್ ಯಾವ್ದು ತೊಗೊಂಡಿದ್ದೀನಿ ಅಂತ ತೋರಿಸಲ್ಲ, ಬರ್ಡೇ ವ್ಲಾಗೆ ಸಪ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಸೊ 2 ತೊಗೊಂಡೆ, 2 ಲೆನಿನಲ್ಲಿ ತೊಗೊಂಡಿದ್ದೀನಿ. ಕಲರು ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಬರ್ಡೇ ಶರ್ಟು. ಸೊ ವೆಯ್ಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಬರ್ಡೇ ವ್ಲಾಗಲ್ಲಿ ನೋಡಿ ಗೈಸ್, ಬಟ್ಟೆ ಗೊತ್ತಾಗುತ್ತೆ. ಅಷ್ಟೇ ಮುಗೀತು. ಇವಾಗ ಹೊರೈನ್ ಬಿಟ್ಬಿಟ್ಟು ವಾಪಸ್ ಹೋಗೋದು. ಹೊರೈನಿಗೆ ಬಂದು ಎಷ್ಟೊಂದು ದಿವಸ ಆಯಿತು ಗೈಸ್. ಹೊರೈನಿಗೆ ಬರೋದೇ ಇಲ್ಲ ಇವಾಗ, ಬಿಕಾಸ್ ನಮಗೆ ಹೆಂಗೋ ಮಾಲ್ ಆಫ್ ಏಷ್ಯಾ ಆಗಿ ಇಲ್ಲಿ ಏನಕ್ಕೂ ಬರೋದು ತುಂಬ ಹತ್ರ ಅದು. ತುಂಬ ಹತ್ರ. ಆ್ಯಂಡ್ ನೆಸೆಸಿಟಿ ಇಲ್ಲ, ಹೊರೈನಿಗೆ ಬರೋಕ್ಕೆ ನಮಗೆ ನೆಸೆಸಿಟಿ ಇಲ್ಲ ಒಂಚೂರು. ಬನ್ನಿ ವಾಪಸ್ ಹೋಗೋಣ ಮನೆಗೆ.